ವಂದೇ ಮಾತರಂ ಕಡ್ಡಾಯಕ್ಕೆ ಕಾಂಗ್ರೆಸ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆಯಾ? ಕೋಮು ಭಾವನೆ ಕೆರಳಿಸುತ್ತಾ ವಂದೇ ಮಾತರಂ ಎಲೆಕ್ಷನ್ ಗಿಮಿಗಾಗಿ ವಂದೇ ಮಾತರಂ ಕಡ್ಡಾಯವಾಗಿತ್ತ? ಕೇಂದ್ರ ಸರ್ಕಾರದ ವಿರುದ್ಧ ಬಿಕೆ ಹರಿಪ್ರಸಾದ್ ಗುಡುಕ್ತಾ ಇದ್ದಾರೆ. ವಂದೇ ಮಾತರಂ ಕಡ್ಡಾಯಕ್ಕೆ ಕೋಮು ಭಾವನೆ ಕೆರಳಿಸುತ್ತಾ ವಂದೇ ಮಾತರಂ ಅಂತ ಹೇಳ್ಬಿಟ್ಟು ಬೆಂಗಾಲ್ ಚುನಾವಣೆಗಾಗಿ ಇದೆಲ್ಲ ಮಾಡ್ತಾ ಇರೋದು, ರಾಷ್ಟ್ರಗೀತೆಯನ್ನ ಡಿಪ್ರಮೋಟ್ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ವಂದೇ ಮಾತರಂ ಇಡೀ ದೇಶವನ್ನ ಒಳಗೊಂಡಿಲ್ಲ. ಬೆಂಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಗೀತೆಯ ಬಗ್ಗೆ ಆರ್ಎಸ್ಎಸ್ಗೆ ಅಪಸ್ವರ ಇತ್ತು. ಒಂದೇ ಒಂದು ದಿನವೂ ಕೂಡ ರಾಷ್ಟ್ರಗೀತೆ ಹಾಡದವರಲ್ಲ. ವಂದೇ ಮಾತರಂ ಬಳಿಕ ರಾಷ್ಟ್ರಗೀತೆ ಹಾಡೋದು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ಹಾಗೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಂತ್ಯದ ರಾಷ್ಟ್ರಗೀತೆ 7 ಕೋಟಿ ಬೆಂಗಾಲಿಗರ ಹಾಡಾಗಿತ್ತು. ವಂದೇ ಮಾತರಂ ಬೆಂಗಾಲ್ ಚುನಾವಣೆಗಾಗಿ ಕಡ್ಡಾಯ, ಕೋಮು ಭಾವನೆ ಕೆರಳಿಸುವುದಕ್ಕೆ ಇದನ್ನ ತಂದಿದ್ದಾರೆ, ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಕಡೆ. ವಂದೇ ಮಾತರಂ ಕಡ್ಡಾಯಕ್ಕೆ ಇದೀಗ ಕಾಂಗ್ರೆಸ್ ಇಂದ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂಥದ್ದು. ಕೋಮು ಭಾವನೆ ಕೆರಳಿಸುತ್ತಾ ವಂದೇ ಮಾತರಂ ಹಾಗಿದ್ರೆ ಯಾಕಾಗಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ? ಎಲೆಕ್ಷನ್ ಗಿಮಿಗಾಗಿ ವಂದೇ ಮಾತರಂ ಅನ್ನ ಕಡ್ಡಾಯ ಮಾಡಲಾಗಿದೆಯಾ? ಇದರಲ್ಲೂ ಕೂಡ ರಾಜಕೀಯವನ್ನ ತರ್ತಾರಾ? ಅದೊಂದು ಭಕ್ತಿ ರಾಷ್ಟ್ರಗೀತೆ ಅಂತ ಹೇಳಿದ್ರೆ ಆ ಭಾವನೆ ಇರುತ್ತೆ, ಪ್ರೀತಿ ಇರುತ್ತೆ, ಗೌರವ ಇರುತ್ತೆ. ಇದರಲ್ಲೂ ಕೂಡ ಇದೀಗ ರಾಜಕೀಯವನ್ನ ತರೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಬೇಸರದ ಸಂಗತಿ. ರಾಷ್ಟ್ರೀಯ ಈಗ ಮೊನ್ನೆ 26ನೇ ತಾರೀಕು ಒಂದು ಇದನ್ನ ಹೊರಡಿಸಿದ್ದಾರೆ. ಅದರಲ್ಲಿ ವಂದೇ ಮಾತರಂ ಬಗ್ಗೆ ಹೇಳಿ ರಾಷ್ಟ್ರೀಯ ಗೀತೆ ನ್ಯಾಷನಲ್ ಆಂಥಮ್ನ ಅದನ್ನ ಒಂಥರ ಡಿಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಎರಡನೇ RSSನ ಚೀಫ್ ಇದ್ರು ಗೋಲ್ವರ್ಕರ್ ಅವರು ರಾಷ್ಟ್ರಗೀತೆ ಬಗ್ಗೆನೇ ಅವರ ಅಪಸ್ವರ ಇತ್ತು. ಆಗ್ಲೂ ಸಹ ಅವರು ವಂದೇ ಮಾತರಂನ ರಾಷ್ಟ್ರಗೀತೆ ಮಾಡಬೇಕು ಅಂತ ಹೇಳಿದ್ರು. ಸ್ವತಃ ಅವರ ಶಾಖೆಗಳಲ್ಲಿ ಯಾವತ್ತೂ ಸಹ ರಾಷ್ಟ್ರಗೀತೆ ಆಗಲಿ ಅಥವಾ ರಾಷ್ಟ್ರಗಾನ ಆಗಲಿ ಯಾವತ್ತೂ ಸಹ ಹೇಳದೇ ಇರ್ತಕ್ಕಂಥವ್ರು ಏಕಾಏಕಿ ಫೆಬ್ರವರಿ 11, 26 ಒಂದು 10 ಪೇಜಿನ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ವಂದೇ ಮಾತರಂ ಬಗ್ಗೆ ಯಾವ ರೀತಿ ದೇಶದಲ್ಲಿ ಇರಬೇಕು ಅಂತ ಹೇಳಿ. ಆದರೆ ಈಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ವಂದೇ ಮಾತರಂನ ಎಲ್ಲ ಕ್ಲಾಸ್ನಲ್ಲೂ ಸಹ ಪ್ರಾರಂಭ ಮಾಡಬೇಕು. ಆಮೇಲೆ ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರಪತಿಗಳು ಬರೋ ಸಂದರ್ಭದಲ್ಲಿ ಮೊದಲು ವಂದೇ ಮಾತರಂ ಹೇಳಿ ಆಮೇಲೆ ರಾಷ್ಟ್ರಗೀತೆ ಅನ್ನೋದು ನೋಡಿದಾಗ ಇದು ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಕ್ಕಂಥ ಕಾಣುತ್ತೆ. ಅವರು ಹೊರಡುವಾಗಲೂ ಅಷ್ಟೇ ಪುನಃ ವಂದೇ ಮಾತರಂ ಹೇಳಿ ರಾಷ್ಟ್ರಗೀತೆ ಹೇಳಬೇಕು ಅಂತ ಹೇಳ್ತಾರೆ. ಆದ್ರಿಂದ ಇದನ್ನ ನೋಡಿದಾಗ ಸಂಪೂರ್ಣವಾಗಿ ಏನು ಶಿಷ್ಟಾಚಾರ ಇದೆ, ರಾಷ್ಟ್ರೀಯ ಶಿಷ್ಟಾಚಾರ 1950ನೇ ಇಸ್ವಿಯಿಂದ ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ. ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, NDA ಸರ್ಕಾರ ಈಗಾಗಲೇ ಒಂದು ಇದನ್ನು ಓಡಿಸಿದ್ದಾರೆ, ಗೆಜೆಟ್ ಅಲ್ಲಿ ಓಡಿಸಿದ್ದಾರೆ. ಇದು ಆಗಿನ ಕಾಲಕ್ಕೆ ನೀವು ನೋಡಿದಾಗ ವಂದೇ ಮಾತರಮ್ಮು ಬೆಂಗಾಲ್ ಪ್ರಾಂತದ ರಾಷ್ಟ್ರಗೀತೆ ಆಗಿತ್ತೆ ವಿನಃ ಇದು ಭಾರತ ದೇಶದ ರಾಷ್ಟ್ರಗೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಒಂದು ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನಿ ಅಂತ ಹೇಳಿ ಅದು ಮೊದಲನೇ ಪಂಕ್ತಿ ಆದ್ರೆ ಎರಡನೇ ಪಂಕ್ತಿನಲ್ಲಿ ಸಪ್ತಕೋಟಿ ಕಂಠ ಕಲಕಲ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ 7 ಕೋಟಿ ಬೆಂಗಾಲಿಗಳ ಕಂಠ ಕಲಕಲ ಅಂತಕ್ಕಂಥದ್ದು ಬೆಂಗಾಲಿಗೆ ಮಾತ್ರ ಸೀಮಿತವಾಗಿದ್ದು, ಈಗ ರವೀಂದ್ರನಾಥ್ ಠಾಗೂರ್ ಆಗೋಯ್ತು. ಈಗ ಬಂಕಿಮ್ ಚಂದ್ರ ಚಟರ್ಜಿ ಆಗ್ಲಿಕ್ಕೋಸ್ಕರ ವಂದೇ ಮಾತರಂ ಅಂತ ಹೇಳಿ 10 ಗಂಟೆಗಳ ಕಾಲ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಬೆಂಗಾಲಲ್ಲಿ ಚುನಾವಣೆಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು 4ನೇ ಪಂಕ್ತಿ ನೋಡಿದಾಗ ತುಮಿ ದುರ್ಗೆ ತುಮಿ ಮಾತಾ ಅಂತ ಹೇಳಿ ದೇವ್ರ ಹೆಸರು ಹೇಳಿ ಕೂಡ ಈ ವಂದೇ ಮಾತರಂ ಅಲ್ಲಿ ಇದೆ. ಆದ್ರಿಂದ ಇದು ರಾಷ್ಟ್ರ ಒಂದು ಜಾತ್ಯಾತೀತ ರಾಷ್ಟ್ರ, ಎಲ್ಲ ಸರ್ವ ಧರ್ಮದವರು ಸಹ ಸ್ವತಂತ್ರ ಹೋರಾಟದಲ್ಲಿರೋ ಸಂದರ್ಭದಲ್ಲಿ ಇದು ರಾಷ್ಟ್ರಗೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರಲ್ಲಿ ಇರ್ತಕ್ಕಂಥ 2 ಸ್ಟಾನ್ಸಾ ಎಲ್ರಿಗೂ ಸಹ ಉರಿದುಂಬಿಸುತ್ತೆ ಅಂತ ಹೇಳಿ ವಂದೇ ಮಾತರಂ 2 ಸ್ಟಾನ್ಸನ ಮಾತ್ರ ಮಾಡಿದರು. ಈಗ 75 ವರ್ಷ ಆದ ನಂತರ ಪುನಃ ಒಂದು ರೀತಿಯ ಕೆಟ್ಟ ಭಾವನೆಗಳನ್ನು ಕೆರಳಿಸ್ಲಿಕ್ಕೆ ಮತ್ತು ಕೋಮು ಉನ್ಮಾದವನ್ನ ಬೆಂಗಾಲಲ್ಲಿ ಸೃಷ್ಟಿ ಮಾಡ್ಲಿಕ್ಕೋಸ್ಕರ
ಈ ಒಂದು ತಂದಿದ್ದೀವಿ. ಇದು ಒಂದೇ ಮಾತ್ರ ಯಾರು ಸಹ ವಿರೋಧ ಇಲ್ಲ. ಈಗ ಮೊನ್ನೆ 26ನೇ ತಾರೀಕು ಒಂದು ಇದನ್ನ ಹೊರಡಿಸಿದ್ದಾರೆ.